ಹಾಯ್ ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ಆಗಲೇ ಅಚ್ಚಂಗೆ ಆಟ ಆಡೋದು ಹೇಗೆ ಅಂತ ಹೇಳಿಬಿಟ್ಟು ಒಂದು ಎಪಿಸೋಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಸೆಕೆಂಡ್ ಕಂಟಿನ್ಯೂಯೇಷನ್ನು. ನಾನು ವಿಭಾಗ ಹೇಳಿಸ್ಕೊಡ್ತಾ ಇದ್ದೀನಿ ಹೇಗೆ ಆಟ ಆಡಬೇಕು ಅಂತ, 5 ಸ್ಟೋನ್ ಇಟ್ಕೊಂಡು ಹೇಗೆ ಆಟ ಆಡೋದು ಅಂತ. ಸೊ ವಿಭಾ ನೋಡಿ, ಈಗ ಇದನ್ನು ರೆಕಾರ್ಡ್ ಮಾಡೋಕೆನಾ. ಸೊ ಇದನ್ನ ಹೀಗೆ ತೊಗೊಂಡು ಫಸ್ಟ್ ಆಟ ಏನಂದರೆ ಪ್ರತಿಯೊಂದು ಕಲ್ಲನ್ನು ಕೈಗೆ ತೊಗೊಳ್ತಾ ಹೋಗ್ಬೇಕು ಹೀಗೆ. ಸೊ ಅದು ಕೆಳಗಡೆ ಬೀಳಬಾರ್ದು ಈ ಥರ. ಸೊ ಇದು ಬಂದು ಫಸ್ಟ್ ಗೇಮ್ ಇದು. ಸೊ ಮತ್ತೆ ಏನು ಮಾಡಬೇಕು ಅಂದರೆ ಎರಡೆರಡು ತೊಗೋಬೇಕು. ಈ ಥರ ಕಲ್ಲು ಹಾಕ್ಕೊಂಡು 2 ಕಲ್ಲನ್ನು ಒಟ್ಟಿಗೆ ಇಟ್ಕೋಬೇಕು. ಹೀಗೆ ತೊಗೊಂಡಾಗ ಇದು 2ನೇ ಗೇಮ್ ಆಗುತ್ತೆ. ಮತ್ತೆ ಬಂದುಬಿಟ್ಟು 3 ಕಲ್ಲು ಒಂದು ಸಲ, 1 ಕಲ್ಲು ಒಂದು ಸಲ ತೊಗೋಬೇಕು. ಸೊ ಇದು 3 ಕಲ್ಲು ಒಂದು ಸಲ ಮತ್ತು 1 ಕಲ್ಲು ಒಂದು ಸಲ ತೊಗೊಂಡ್ರೆ ಇದೊಂದು ಆಟ ಆಗುತ್ತೆ. ನೆಕ್ಸ್ಟ್ ಬಂದು 4 ಕಲ್ಲು ತೊಗೋಬೇಕು. ಸೊ ಇದು ಬಂದು ಟೋಟಲ್ 4 ಕಲ್ಲು ತೊಗೊಂಡ್ರೆ ಇದು ಒಂದು ಗೇಮ್ ಆಗುತ್ತೆ. ಸೊ ಇದು ಬಿಟ್ಬಿಟ್ಟಾಗ ಸೋತಂಗೆ ಲೆಕ್ಕ. ಆಪೋಸಿಟ್ ಇರೋರು ಆ ಆಟನ ಆಡಬೇಕು. ಈ ಥರ ಅಚ್ಚಂಗಾಯಿ ಆಟ ಆಡೋದು. ಅದಾದಮೇಲೆ ಇನ್ನೂ ಇದೆ ಕಂಟಿನ್ಯೂಷನು. ಹಿಂಗೆ ಹಾಕ್ಕೊಂಡು ಪ್ರತಿಯೊಬ್ಬರು ಹಿಂಗೆ ಮೇಲಕ್ಕೆ ಹಾಕ್ಬಿಟ್ಟು ಹಿಂಗೆ ಇದ್ರೊಳಗಡೆ ತಳ್ಳಬೇಕು ಕಲ್ಲನ್ನು ಈ ಥರ. ಸೊ ಈಚೆ ಕಡೆಗೆ ಬರಬಾರ್ದು ಕಲ್ಲು. ಸೊ ಈ ಥರ ಮಾಡಿದ್ರೆ ಇದೊಂದು ಆಟ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ 5 ಕಲ್ಲನ್ನು ಹೀಗೆ ಹಿಡ್ಕೋಬೇಕು. 5 ಕಲ್ಲನ್ನು ಇದ್ರೊಳಗಡೆ ಹಿಡ್ಕೋಬೇಕು. ಕಲ್ಲುಗಳು ಸ್ವಲ್ಪ ದಪ್ಪ ಇದೆ. ಹಿಂಗೆ ತಗೊಂಡು ಹೀಗೆ ಇಟ್ಕೊಂಡು ಹೀಗೆ 2 ಕೈಯಲ್ಲಿ ತೆಗೆಯೋದು. ಸೊ 2 ಬಂದಿದೆ. ಈ ಥರ ಜಾಸ್ತಿ ಬರಬೇಕು. ಹೀಗೆ ತೊಗೊಳ್ತಾರೆ ಕೆಲವರು, ಹೀಗೆ ತೊಗೊಳ್ತಾರೆ. ಈ ಥರ ಎಲ್ಲ ಒಂದೊಂದು ಆಟ ಆಡ್ತಾರೆ. ಸೊ ಈಗ ಇಷ್ಟು ಆಡಿದ್ರೆ ಒಂದು ಆಟ. ಈ ಥರ ಭಾಳಷ್ಟು ಆಟಗಳಿದೆ ಇಂಡೋರ್ ಗೇಮ್ ಆಡೋದು. ಮಕ್ಕಳುಗಳಿಗೆ ಇದು ತುಂಬ ಖುಷಿ ಕೊಡುತ್ತೆ. ಸೊ ಎವ್ರಿ ಒನ್ ಹ್ಯಾಸ್ ಟು ಪ್ಲೇ ದಿಸ್. ಮತ್ತು ಸಮ್ಮರನ್ನು ಎಂಜಾಯ್ ಮಾಡ್ಬೋದು. ವಿಭಾ ನೋಡಿ ಕಲ್ತ್ಕೊಂಡು ಈ ಆಟನ. ಹೇಗಿತ್ತು ನಿಂಗೆ ಈ ಆಟ? ಹೌದಾ? ಓಕೆಮ್ಮ, ಥ್ಯಾಂಕ್ ಯು ಫಾರ್ ವಾಚಿಂಗ್.